ಆತ್ಮೀಯ ವೀಕ್ಷಕರ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ಈ ವಿಡಿಯೋ ನಿಮ್ಮ ಹತ್ರನೂ ಬಂದಿದೆಯಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮಿಸ್ ಮಾಡಿಕೊಂಡ್ರೆ ಸರ್ಕಾರದಿಂದ ಬರುವಂಥ 2.5 ಲಕ್ಷ ಹಣನ ನೀವು ಮಿಸ್ ಮಾಡ್ಕೋತೀರ. ಯಾವ ರೀತಿ ಒಂದು ಕುಟುಂಬಕ್ಕೆ 2.5 ಲಕ್ಷ ಸರ್ಕಾರ ಹಣ ಕೊಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಒಬ್ಬ ವಿದ್ಯಾರ್ಥಿಗಳ, ಇಲ್ಲ ನಿರುದ್ಯೋಗಿಗಳ, ಇಲ್ಲ ಕೂಲಿ ಕಾರ್ಮಿಕರ, ಇಲ್ಲ ನೀವು ರೈತರ, ಇಲ್ಲ ಕಟ್ಟಡ ಕಾರ್ಮಿಕರಾಗಿದ್ದೀರಾ, ಇಲ್ಲ 60 ವರ್ಷ ಮೇಲ್ಪಟ್ಟಾಗಿದೆಯಾ, ಇಲ್ಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆನ ಓದ್ತಾ ಇದ್ದೀರಾ. ಇವೆಲ್ಲವನ್ನು ಸೇರಿದ್ರೆ ಮಿನಿಮಮ್ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 2.5 ಲಕ್ಷಕ್ಕಿಂತ ಜಾಸ್ತಿ ಹಣ ಬರುತ್ತೆ. ಇದನ್ನು ನೀವು ಪಡ್ಕೋತಾ ಇಲ್ಲ ಅಂದರೆ ಸರ್ಕಾರಕ್ಕೆ ಉಚಿತವಾಗಿ ತೆರಿಗೆ ಕಟ್ತಾ ಇದ್ದೀರಾ, ಬಟ್ ಸರ್ಕಾರದಿಂದ ನೀವು ಸವಲತ್ತುಗಳನ್ನು ಪಡ್ಕೋತಾ ಇಲ್ಲ. ಅದು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನೋಡಿ, ಒಂದು ಕುಟುಂಬದಲ್ಲಿ ನೀವು ಒಬ್ಬ ವಿದ್ಯಾರ್ಥಿಗಳಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಸರ್ಕಾರದಲ್ಲಿ ಮಿನಿಮಮ್ ಒಬ್ಬ ವಿದ್ಯಾರ್ಥಿಗಳಿಗೆ 25ರಿಂದ 30 ಸ್ಕಾಲರ್ಶಿಪ್ ಬಿಡುಗಡೆ ಆಗುತ್ತೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ. SSP ಸ್ಕಾಲರ್ಶಿಪ್ ಅಂತೇಳಿ ಇದೆ, ವಿದ್ಯಾಶ್ರೀ ಅಂತ ಹೇಳಿ ಇದೆ, ಪ್ರೈಸ್ ಮನಿ ಅಂತೇಳಿ ಬರುತ್ತೆ. SC/ST ಇರೋರಿಗೆ ಒಂದು ಸ್ಕಾಲರ್ಶಿಪ್ಪು, ಕ್ಯಾಟಗರಿ ಇರೋರಿಗೆ ಮೈನಾರಿಟಿ ಸ್ಕಾಲರ್ಶಿಪ್ಪು. ಇವೆಲ್ಲದಕ್ಕೂ ಅಪ್ಲೈ ಮಾಡಿದ್ರೆ ಮಿನಿಮಮ್ ಒಂದು ಸ್ಕಾಲರ್ಶಿಪ್ಪಿಂದ 5,000 ಬಂದರೂ ಕೂಡ, ಒಂದು ಸ್ಕಾಲರ್ಶಿಪ್ ಅಂದರೆ ಕೆಲವೊಂದು ಸ್ಕಾಲರ್ಶಿಪ್ 10,000 ಬರುತ್ತೆ, ಕೆಲವೊಂದು ಸ್ಕಾಲರ್ಶಿಪ್ಪಲ್ಲಿ 15,000 ಬರುತ್ತೆ. ಮಿನಿಮಮ್ ಒಂದು ಸ್ಕಾಲರ್ಶಿಪ್ಪಿಂದ 5,000 ಬಂದರೂ ಕೂಡ 30 ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿದರೆ ಅದರಲ್ಲಿ 15 ಸ್ಕಾಲರ್ಶಿಪ್ ಬರಲಿ, ಮಿನಿಮಮ್ 75,000 ನಿಮ್ಮ ಒಬ್ಬ ವಿದ್ಯಾರ್ಥಿ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಮತ್ತು ನೀವೊಬ್ಬ ನಿರುದ್ಯೋಗಿಗಳ, ರಾಜ್ಯ ಸರ್ಕಾರದಿಂದ ಯುವನಿಧಿ ಅಂತ ಹೇಳಿ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಹಣ ಬರುತ್ತೆ. ಡಿಗ್ರಿ ಮುಗಿದವರಿಗೆ 3,000 ಹಣ ಬಂದರೆ 12 36, ಒಂದು ವರ್ಷಕ್ಕೆ 36,000 ಖಾತೆ ನಿರುದ್ಯೋಗಿಗಳಿಗೆ ಸರ್ಕಾರ ಕೊಡ್ತಾ ಇದೆ. ಮತ್ತು ಅದರ ಜೊತೆಗೆ ನೀವು ಡಿಪ್ಲೊಮಾ ಮುಗಿದಿದ್ರೆ 18,000 ನಿಮ್ಮ ಖಾತೆಗೆ ಹಣ ಬರುತ್ತೆ. ಇದನ್ನೆಲ್ಲವನ್ನು, ಮತ್ತು ಅದರ ಜೊತೆಗೆ ನೀವೊಬ್ಬ ಕೂಲಿ ಕಾರ್ಮಿಕರಾಗಿದ್ದೀರಾ, ಕೂಲಿ ಕಾರ್ಮಿಕರಿಗೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 365 ದಿನದಲ್ಲಿ 100 ದಿನ ಉದ್ಯೋಗ ಕಂಪಲ್ಸರಿ ಕೊಡಲೇಬೇಕು. ದಿನಕ್ಕೆ 300 ರೂಪಾಯಿ ಅಂತ ಕೂಲಿ ಹಿಡಿದ್ರು ಕೂಡ 10 ದಿನಕ್ಕೆ 3,000, 100 ದಿನಕ್ಕೆ 30,000. ಇದನ್ನು ಸಾಮರ್ಥ್ಯ ಇರೋರು, ಸಾಮರ್ಥ್ಯ ಇಲ್ದಿರೋರು ಎಲ್ಲರೂ ಮಾಡ್ತಾರೆ. ಮಿನಿಮಮ್ 30,000 ಹಣ ನಿಮ್ಮ ಖಾತೆಗೆ ಬರುತ್ತೆ. ಮತ್ತು ನೀವೊಬ್ಬ ರೈತರಾಗಿದ್ದೀರಾ, ರಾಜ್ಯ ಸರ್ಕಾರದಿಂದ 4 ಎಕರೆ ಒಳಗಡೆ ಇರೋರಿಗೆ ಪ್ರತಿ ಎಕರೆಗೆ 6 ತಿಂಗಳಿಗೆ PM ಕಿಸಾನ್ ಅಂತೇಳಿ 6,000 ಬರುತ್ತೆ. ಮತ್ತು ಬೆಳೆ ಪರಿಹಾರ, ಬೆಳೆ ವಿಮೆ, ಬೆಳೆ ನಾಶ, ಮಳೆ ಬಂದು ಬೆಳೆ ಕೆಟ್ಟಿದ್ರೆ ಮಿನಿಮಮ್ ಏನಿಲ್ಲ ಅಂದರೂ ರೈತರಿಗೂ ಕೂಡ 40,000ರಿಂದ 50,000 ಹಣ ಬರುತ್ತೆ. ಮತ್ತು ನೀವು ಕಟ್ಟಡ ಕಾರ್ಮಿಕರಾಗಿದ್ದೀರಾ, ನೀವು ಲೇಬರ್ ಕಾರ್ಡನ್ನು ಹೊಂದಿದ್ರೆ, ವೈಫು ಮತ್ತು ಗಂಡ ಅಂದರೆ ಗಂಡ ಹೆಂಡತಿ ಇಬ್ಬರು ಲೇಬರ್ ಕಾರ್ಡನ್ನು ಇಟ್ಕೊಂಡಿದ್ರೆ ಪ್ರತಿ ತಿಂಗಳು 2,000, ಪ್ರತಿ ತಿಂಗಳು 2,000 ಹಣ ಅಂದರೆ ನೋಡಿ, ಯೋಚನೆ ಮಾಡಿ. 2,000 ಅಂದರೆ ಇಬ್ಬರು, ಅವರು 2,000, ನಿಮ್ಗೆ 4,000 ಆದರೆ ಅವ್ರಿಗೆ 24,000 ಬಂದು ಒಂದು ವರ್ಷಕ್ಕೆ 48,000 ಬರೀ ನೀವು ಕೂಲಿ ಕಾರ್ಮಿಕರ ಕಾರ್ಡಿದ್ರೆ ನೀವು ಪಡ್ಕೋಬೋದು. ಮತ್ತು ನಿಮಗೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇದ್ದೀರಾ, ಇವ್ರಿಗೂ ಕೂಡ ಕೇವಲ ಕೆಲವೊಂದಿಷ್ಟು ಎಕ್ಸಾಮ್ಗಳಿರುತ್ತೆ. ಆ ಎಕ್ಸಾಮ್ ಪಾಸ್ ಆದರೆ, ಅದರಲ್ಲಿ ಎಲಿಜಿಬಿಲಿಟಿ ಬಂದರೆ ಸಾಕು, ಫ್ರೀಯಾಗಿ ತರಬೇತಿಯನ್ನು ಪಡ್ಕೋಬೋದು. ಮತ್ತು ತಿಂಗಳ 5,000 ಹಣನ ಪಡ್ಕೋಬೋದು. 6 ತಿಂಗಳ ಕೋರ್ಸ್ ಇರುತ್ತೆ. 6 ತಿಂಗಳ ತರಬೇತಿಯ ಜೊತೆಗೆ ಊಟ ವಸತಿಯ ಜೊತೆಗೆ ತಿಂಗಳ 5,000 ಅಮೌಂಟು ಕೂಡ ಕೊಡ್ತಾ ಇರ್ತಾರೆ. ನಿಮಗೂ ವಯಸ್ಸಾಗಿದೆಯಾ, 60 ವರ್ಷ ಮೇಲ್ಪಟ್ಟವರಿದ್ದೀರಾ, ಇವ್ರಿಗೂ ಕೂಡ ಸರ್ಕಾರದಿಂದ ವಯಸ್ಸಾದವರಿಗೆ 1,200, ಕೆಲವೊಬ್ಬರಿಗೆ 1,800, ಕೆಲವೊಬ್ಬರಿಗೆ 2,000 ಬರುತ್ತೆ. 1,000 ಬಂದರೂ ಕೂಡ 12,000 ಆಯಿತು, 2,000 ಬಂದರೆ 24,000 ಆಯಿತು. ಇದೆಲ್ಲವನ್ನು ಸೇರಿಸಿದರೆ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ಮಿನಿಮಮ್ 2.5 ಲಕ್ಷ ಮೇಲ್ಪಟ್ಟೆ, 2.5 ಲಕ್ಷ ಒಳಗಡೆ ಬರೋದಿಲ್ಲ. ಈ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೋಬೇಕು ಅಂದರೆ ನನ್ನ ಚಾನಲನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟೆಡ್ ವಿಡಿಯೋಗಳು ನಿಮಗೆ ಮಾಡ್ತಾ ಹೋಗ್ತೀನಿ. ಮತ್ತು ಅದರ ಜೊತೆಗೆ ನೀವೇನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಾನು ಈ ವಿಡಿಯೋ ಮೂಲಕ ನಿಮಗೆ ಭರವಸೆ ಕೊಡ್ತೀನಿ. ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳ ಹಣವನ್ನು ನಿಮ್ಮ ಖಾತೆಗೆ ಬರುವ ಅಭಿಲಾಷೆಯನ್ನು ಇಟ್ಕೊಂಡು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದರ ಜೊತೆಗೆ, ಯಾಕಂದರೆ ವಿದ್ಯಾರ್ಥಿಗಳೇನಿದ್ದೀರಲ್ಲ, ನನ್ನ ಮೂಲ ಉದ್ದೇಶ ಏನು ಅಂದರೆ ಯಾವುದೇ ವಿದ್ಯಾರ್ಥಿಗೂ ಕೂಡ ದುಡ್ಡಿನ ವಿಚಾರದಲ್ಲಿ, ಓದುವ ಆಸೆ ಇದ್ದು ದುಡ್ಡಿನ ವಿಚಾರದಲ್ಲಿ
ಶಾಲೆಯನ್ನು ಬಿಡಬಾರ್ದು, ಅನಕ್ಷರಸ್ಥರಾಗಬಾರ್ದು. ಯಾಕಂದರೆ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿವೆ ವಿದ್ಯಾರ್ಥಿಗಳಿಗೆ ಎಜುಕೇಷನನ್ನು ಕೊಡೋದಕ್ಕೆ. ಆ ಯೋಜನೆಗಳನ್ನು ಪಡ್ಕೊಳ್ಳೋಕ್ಕಾಗದೆ ನಾವು ನಿರುದ್ಯೋಗಿಗಳಾಗ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಅನಕ್ಷರಸ್ಥರಾಗ್ತಾ ಇದ್ದೀವಿ. ನಿಮಗೆ ಓದೋ ಆಸೆ ಇಲ್ಲ, ಕಾಲೇಜನ್ನು ಬಿಡ್ತೀವಿ ಅಂದರೆ ಅದು ಬೇರೆ ವಿಚಾರ. ಓದೋ ಆಸೆ ಇರೋರಿಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಬಂದು ಎಜುಕೇಷನನ್ನು ಬಿಟ್ಟರೆ ಏನು ಪೇನಾಗುತ್ತೆ ಅನ್ನೋದು ಕೆಲವೊಬ್ಬರ ಅನುಭವಕ್ಕೆ ಬಂದಿರ್ತದೆ. ಆ ಸಮಸ್ಯೆ ಯಾರಿಗೂ ಬರಬಾರ್ದು ಅನ್ನೋ ಉದ್ದೇಶ ನಂದು. ಈ ಎಲ್ಲ ಯೋಜನೆಗಳನ್ನು ನಾನು ನಿಮಗೆ ಕೊನೆಯದ ಒಂದು ಭರವಸೆ ಕೊಡ್ತೀನಿ. 365 ದಿನದಲ್ಲಿ ನಿಮ್ಮ ಕುಟುಂಬಕ್ಕೆ ಮಿನಿಮಮ್ 1.5 ಇಂದ 2.5 ಲಕ್ಷ ಅಮೌಂಟು ಕ್ರೆಡಿಟ್ ಆಗುತ್ತೆ. ನಾನು ಬಿಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಯೋಜನೆಗಳನ್ನು ನೀವು ಸರಿಸಮವಾಗಿ ಅಪ್ಲೈ ಮಾಡಿ ಜಾರಿಗೆ ತಗೊಂಬಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ನನ್ನ ಚಾನಲಲ್ಲಿ ವಿಡಿಯೋ ಮಾಡಾಕ್ತೀನಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರ ಅನ್ಕೋತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ ಮಾತೆ.